ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿ ಬಗ್ಗೆ ಹೇಳ್ತಾ ಇದ್ದೀನಿ. ಮಕರ ರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅತ್ಯಂತ ಪ್ರಮುಖ ಹಾಗೂ ಎಚ್ಚರಿಕೆಯ ಜ್ಯೋತಿಷ್ಯ ಮಾಹಿತಿಯ ಬಗ್ಗೆ ತಿಳಿಯಲಿದ್ದೇವೆ. ಮಕರ ರಾಶಿಯವರೇ, ನೀವು ಹೆಚ್ಚು ಪ್ರೀತಿಸುವ ಅಥವಾ ನಿಮಗೆ ತುಂಬ ಹತ್ತಿರವಿರುವ ಒಂದು ಸಂಬಂಧವು ಶೀಘ್ರದಲ್ಲೇ ನಿಮ್ಮನ್ನು ಬಿಟ್ಟು ಹೋಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅದು ನಿಮ್ಮ ಸ್ನೇಹಿತರು, ಪ್ರೀತಿಪಾತ್ರರು, ಸಂಗಾತಿ ಅಥವಾ ಯಾವುದೇ ಪ್ರಮುಖ ಸಂಬಂಧಿಯಾಗಿರಬಹುದು. ಅದೇ ಒಂದು ಸಂಬಂಧವು ಮುರಿದು ಬೀಳುವ ಮೊದಲು ವಿಶ್ವವು ನಮಗೆ ಕೆಲವು ಚಿಹ್ನೆಗಳನ್ನು ಮುಂಚಿತವಾಗಿ ತೋರಿಸುತ್ತದೆ. ಈ ವಿಡಿಯೋದಲ್ಲಿ ನಿಮ್ಮನ್ನು ಎಚ್ಚರಿಸುವ ಆ ಪ್ರಮುಖ ಚಿಹ್ನೆಗಳು ಯಾವುವು ಎಂಬುದನ್ನು ನಾವು ವಿವರವಾಗಿ ನೋಡೋಣ. ಸಾಮಾನ್ಯವಾಗಿ ಮಕರ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದವರು ಅತ್ಯಂತ ಗಂಭೀರ ಹಾಗೂ ಆಳವಾದ ವ್ಯಕ್ತಿತ್ವದವರು. ಹೊರನೋಟಕ್ಕೆ ನೀವು ಶಾಂತವಾಗಿ ಕಂಡರೂ ನಿಮ್ಮ ಹೃದಯದಲ್ಲಿ ಅಸಂಖ್ಯಾತ ಭಾವನೆಗಳು ಮತ್ತು ಮಿತಿಯಿಲ್ಲದ ಪ್ರೀತಿಯನ್ನು ಹೊಂದಿರುತ್ತೀರಾ. ಸ್ನೇಹಿತರೆ, ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತೀರಿ. ನಿಮ್ಮ ವಾತ್ಸಲ್ಯವು ಸಾಮಾನ್ಯವಾದುದಲ್ಲ, ಅದು ನಿಮ್ಮ ಜೀವನದ ಉಸಿರಾಗಿರುತ್ತದೆ. ಆದರೆ ಈಗ ನಿಮ್ಮ ಜೀವನದ ಭಾಗವೆಂದು ನೀವು ಪರಿಗಣಿಸಿರುವ ಸಂಬಂಧವು ನಿಮ್ಮನ್ನು ಬಿಟ್ಟು ಹೋಗುವಾಗ ನಿಮ್ಮ ಮನಸ್ಸು ಅನುಭವಿಸುವ ನೋವು ವರ್ಣನಾತೀತ. ಆದರೆ ಈ ನೋವು ಮತ್ತು ಈಗ ನಡೆಯುತ್ತಿರುವ ಬೇರ್ಪಡುವಿಕೆಯ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ. ಅದು ನಿಮ್ಮ ಹಿಂದಿನ ಜನ್ಮದ ಕರ್ಮದ ಲೆಕ್ಕಾಚಾರ. ನೀವೀಗ ಕಳೆದುಕೊಳ್ಳುತ್ತಿರುವ ಸಂಬಂಧವು ಕೇವಲ ಈ ಜನ್ಮದಲ್ಲ, ಅದು ನೂರಾರು ಜನ್ಮಗಳಿಂದ ನಿಮ್ಮ ಆತ್ಮದೊಂದಿಗೆ ಪ್ರಯಾಣಿಸುತ್ತಿರುವ ಬಂಧವಾಗಿದೆ. ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿ ಉಳಿದಿದ್ದ ಕೆಲವು ಋಣಗಳು ತೀರಿಸಲು ಅವರು ಈ ಜನ್ಮದಲ್ಲಿ ನಿಮ್ಮತ್ತ ಆಕರ್ಷಿತರಾಗಿದ್ದರು. ನೀವು ತೋರಿಸುವ ಅತಿಯಾದ ಪ್ರೀತಿ ಮತ್ತು ತ್ಯಾಗವು ನಿಮ್ಮ ಹಿಂದಿನ ಜನ್ಮದ ಕರ್ಮದ ದಾಖಲೆಯಾಗಿದೆ. ನಿಮ್ಮಿಬ್ಬರನ್ನು ದೀರ್ಘಕಾಲದಿಂದ ಜೋಡಿಸಿದ್ದ ಪ್ರೀತಿಯ ಹಗ್ಗವು ಈಗ ನಿಧಾನವಾಗಿ ಮುರಿಯಲು ಪ್ರಾರಂಭಿಸುತ್ತಿದೆ. ಪ್ರಸ್ತುತ ಗ್ರಹಗಳ ಸ್ಥಿತಿಗತಿಗಳು ನಿಮ್ಮಿಬ್ಬರ ನಡುವಿನ ಹಿಂದಿನ ಜನ್ಮದ ಖಾತೆಯು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಎಂದು ಸೂಚಿಸುತ್ತಿದೆ. ವಿಶ್ವವು ನಿಮ್ಮಿಬ್ಬರ ನಡುವಿನ ಹೊರೆಯನ್ನು ಈಗ ತೆರವುಗೊಳಿಸಿದೆ. ಪರಸ್ಪರ ಕಲಿಸಬೇಕಾದ ಪಾಠಗಳು ಮುಗಿದಿವೆ. ಒಂದು ಆತ್ಮವು ತನ್ನ ಮುಂದಿನ ಹಂತಕ್ಕೆ ಹೋಗಬೇಕಾದರೆ ಹಳೆಯ ಸಂಬಂಧಗಳನ್ನು ಕಡಿದುಕೊಳ್ಳುವುದು ಅನಿವಾರ್ಯ. ಸಂಬಂಧ ಕೊನೆಗೊಳ್ಳಲಿದೆ ಎಂಬುದು ಮೊದಲ ಚಿಹ್ನೆ ಎಂದರೆ ನಿರಂತರ ವಾದಗಳು ಮತ್ತು ತಿಳುವಳಿಕೆಯಲ್ಲಿ ಸಂಪೂರ್ಣ ಕುಸಿತ. ಒಂದು ಕಾಲದಲ್ಲಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ಇಂದು ನಿಮ್ಮ ಮಾತುಗಳನ್ನು ಸಹ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನೀವು ಒಳ್ಳೆಯ ಉದ್ದೇಶದಿಂದ ಏನಾದರೂ ಹೇಳಿದರೂ ಅವರು ಅದನ್ನು ನಿಮ್ಮ ಮೇಲೆ ದಾಳಿ ಮಾಡಲು ಬಳಸಿಕೊಳ್ಳುತ್ತಾರೆ. ನಿಮ್ಮ ಸಣ್ಣ ತಪ್ಪುಗಳನ್ನು ಸಹ ಅವರು ದೊಡ್ಡ ಅಪರಾಧವೆಂದು ನೋಡಲು ಪ್ರಾರಂಭಿಸುತ್ತಾರೆ. ಈ ಹಠಾತ್ ಬದಲಾವಣೆಗೆ ಕಾರಣ ಅವರ ಮೇಲಿರುವ ಕರ್ಮದ ಮುಸುಕು. ಅವರ ಕಿವಿಗಳು ಮತ್ತು ಆಲೋಚಿಸುವ ಶಕ್ತಿ ಈಗ ನಿರ್ಬಂಧಿಸಲ್ಪಟ್ಟಿವೆ. ಅವರು ಹಳೆಯ ಘಟನೆಗಳನ್ನು ಎಳೆದು ತಂದು ಜಗಳವಾಡುತ್ತಾರೆ. ನೀವು ಅವರಿಗೆ ಜೇನುತುಪ್ಪ ಕೊಟ್ಟರೂ ಅದು ಅವರಿಗೆ ವಿಷದಂತೆ ಭಾಸವಾಗುತ್ತದೆ. ಇದು ಕೇವಲ ಸಣ್ಣ ಜಗಳವಲ್ಲ, ಆತ್ಮವು ತನ್ನ ಬಂಧವನ್ನು ಮುರಿದು ಹೊರಹೋಗಲು ನಡೆಸುತ್ತಿರುವ ಪ್ರಯತ್ನ. ಎರಡನೇ ಚಿಹ್ನೆ ಎಂದರೆ ನಿಮ್ಮ ಸದ್ಗುಣಗಳನ್ನು ಕೊಂಡಾಡುತ್ತಿದ್ದವರು ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಕೇವಲ ದೋಷಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ನೀವು ಅವರಿಗಾಗಿ ಎಷ್ಟೇ ತ್ಯಾಗ ಮಾಡಿದರೂ, ನಿಮ್ಮ ಜೀವನವನ್ನೇ ಸವಿಸಿದ್ದರೂ ಅವರಿಗೆ ಅದು ಕಾಣಿಸುವುದಿಲ್ಲ. ಬದಲಾಗಿ ನಿಮ್ಮ ಸಣ್ಣ ತಪ್ಪುಗಳನ್ನು ಪರ್ವತದಂತೆ ಮಾಡಿ ನಿಮ್ಮನ್ನು ನೋಯಿಸುತ್ತಾರೆ. ಹಿಂದಿನ ಜನ್ಮದಲ್ಲಿ ನೀವು ಅವರಿಗೆ ತಿಳಿಯದೆ ನೋವು ನೀಡಿದ್ದರೆ ಅದರ ಫಲವಾಗಿ ಈ ಜನ್ಮದಲ್ಲಿ ಅವರು ನಿಮ್ಮನ್ನು ಹಿಂಸಿಸುತ್ತಿರಬಹುದು. ವಿಶ್ವವು ಇಬ್ಬರನ್ನು ಬೇರ್ಪಡಿಸಲು ನಿರ್ಧರಿಸಿದಾಗ ಇಂತಹ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸುತ್ತದೆ. ಸ್ನೇಹಿತರೆ, ಅವರು ನಿಮ್ಮನ್ನು ದ್ವೇಷಿಸುತ್ತಿದ್ದಾರೆ ಎನ್ನುವುದಕ್ಕಿಂತ ಅವರ ಕರ್ಮದ ಲೆಕ್ಕ ಮುಗಿದಿದೆ ಎಂದು ಭಾವಿಸುವುದು ಉತ್ತಮ. ಮೂರನೇ ಅತ್ಯಂತ ಪ್ರಮುಖ ಚಿಹ್ನೆ ಎಂದರೆ ನಿಮ್ಮ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಯ ಹಠಾತ್ ಪ್ರವೇಶ. ನೀವು ವರ್ಷಗಳಿಂದ ಕಟ್ಟಿದ್ದ ನಂಬಿಕೆಯ ಗೋಡೆಯು ಒಬ್ಬ ಹೊಸ ವ್ಯಕ್ತಿಯ ಆಗಮನದಿಂದ ಕುಸಿಯುತ್ತದೆ. ನೀವು ಹೇಳುವ ಸತ್ಯಗಳಿಗಿಂತ ಆ ಹೊಸ ವ್ಯಕ್ತಿಯ ಸುಳ್ಳು ಮಾತುಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ. ಆದರೆ ನೆನಪಿಡಿ, ಆ ಮೂರನೇ ವ್ಯಕ್ತಿಯು ಆಕಸ್ಮಿಕವಾಗಿ ಬಂದವನಲ್ಲ. ಅವನಿಗೂ ನಿಮ್ಮ ಸಂಗಾತಿಗೂ ಜನ್ಮಾಂತರದ ಸಂಬಂಧವಿರುತ್ತೆ. ವಿಶ್ವವು ಈ ನಾಟಕವನ್ನು ಆಡಿಸುವ ಮೂಲಕ ನಿಮ್ಮನ್ನು ಆ ಹಳೆಯ ಬಂಧದಿಂದ ಮುಕ್ತಿಗೊಳಿಸುತ್ತಿದೆ.
ಮಕರ ರಾಶಿಯವರೇ, ನಿಮ್ಮ ಈ ಕಷ್ಟದ ಪರಿಸ್ಥಿತಿಯನ್ನು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಲು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಗಮನಿಸಿ. ಈ ಅಂಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಹಿಂದಿನ ನಿಗೂಢ ಸತ್ಯವನ್ನು ಬಿಚ್ಚಿಡುತ್ತದೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರುತ್ತಾರೆ. ಕೆಲವರು ನಮಗೆ ಪ್ರೀತಿಯನ್ನು ನೀಡಲು ಬರುತ್ತಾರೆ, ಇನ್ನು ಕೆಲವರು ನಮಗೆ ಜೀವನದ ಅತ್ಯಂತ ಕಠಿಣ ಪಾಠಗಳನ್ನು ಕಲಿಸಲು ಬರುತ್ತಾರೆ. ಮಕರ ರಾಶಿಯವರಾದ ನೀವು ಸಾಮಾನ್ಯವಾಗಿ ಶಿಸ್ತು ಮತ್ತು ಬದ್ಧತೆಗೆ ಹೆಸರಾದವರು, ಆದರೆ ಈ ಸಮಯದಲ್ಲಿ ನಿಮ್ಮ ಬದ್ಧತೆಯೇ ನಿಮಗೆ ಶಾಪವಾಗಿ ಪರಿಣಮಿಸುತ್ತಿದೆ. ನೀವು ಯಾರನ್ನು ಬಿಡಲು ಸಿದ್ಧರಿಲ್ಲವೋ ಅವರೇ ನಿಮ್ಮನ್ನು ಅತಿ ಹೆಚ್ಚು ನೋಯಿಸುತ್ತಿದ್ದಾರೆ. ಇದು ನಿಮ್ಮ ತಪ್ಪಲ್ಲ, ಇದು ಕಾಲದ ಮಹಿಮೆ. ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಲು ಆರಂಭಿಸಿದಾಗ ನೀವು ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಗೌರವದ ಕೊರತೆ. ಒಂದು ಕಾಲದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದವರು, ನಿಮ್ಮ ಸಲಹೆಗಳನ್ನು ವೇದವಾಕ್ಯವಾದಂತೆ ಸ್ವೀಕರಿಸಿದ್ದವರು ಇಂದು ನಿಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸುತ್ತಿದ್ದಾರೆ. ನೀವು ಎಷ್ಟೇ ಸರಿ ಇದ್ದರೂ ನಿಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುವ ಪ್ರಯತ್ನ ನಡೆಯುತ್ತಿದೆ. ಇದು ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರುವ ವಿಷಯ. ಆದರೆ ನೆನಪಿಡಿ, ಯಾರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ನಿಮ್ಮ ಜೀವನದಲ್ಲಿ ಇರಲು ಅರ್ಹರಲ್ಲ. ಗ್ರಹಗತಿಗಳ ಪ್ರಭಾವದಿಂದಾಗಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವು ನಕಾರಾತ್ಮಕತೆಯಿಂದ ತುಂಬಿರಬಹುದು. ನಿಮ್ಮ ಆತ್ಮೀಯರೇ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದಾರೆ ಎಂಬ ಸಂಶಯ ನಿಮಗಿರಬಹುದು. ಈ ಸಂಶಯವು ಕೇವಲ ಭ್ರಮೆಯಲ್ಲ, ಇದು ವಾಸ್ತವದ ಪ್ರತಿಬಿಂಬ. ನಿಮ್ಮ ಶಕ್ತಿಯನ್ನು ಕುಗ್ಗಿಸಲು ಮತ್ತು ನಿಮ್ಮನ್ನು ಮಾನಸಿಕವಾಗಿ ಸೋಲಿಸಲು ಕೆಲವು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಆದರೆ ಮಕರ ರಾಶಿಯ ಅಧಿಪತಿ ಶನಿದೇವನು ನ್ಯಾಯದೇವನಾಗಿದ್ದಾನೆ. ನೀವು ಸತ್ಯದ ಹಾದಿಯಲ್ಲಿದ್ದರೆ ಅಂತಿಮವಾಗಿ ಜಯ ನಿಮ್ಮದೇ ಆಗಿರುತ್ತದೆ. ಈ ಸಂಕಷ್ಟದ ಕಾಲವು ಕೇವಲ ತಾತ್ಕಾಲಿಕ ಮೂರನೇ ವ್ಯಕ್ತಿಯ ಪ್ರವೇಶದ ಬಗ್ಗೆ ಹೇಳುವುದಾದರೆ ಆ ವ್ಯಕ್ತಿಯು ಕೇವಲ ಒಂದು ನಿಮಿತ್ತ ಮಾತ್ರ. ನಿಮ್ಮ ಸಂಗಾತಿ ಅಥವಾ ಆತ್ಮೀಯರು ಆ ವ್ಯಕ್ತಿಯ ಮಾತುಗಳಿಗೆ ಮರಳಾಗುತ್ತಿದ್ದಾರೆ ಎಂದರೆ ಅವರ ಬುದ್ಧಿಶಕ್ತಿಯು ಕ್ಷೀಣಿಸಿದೆ ಎಂದರ್ಥ. ಗರ್ಭದ ಪ್ರಭಾವವಿದ್ದಾಗ ಮನುಷ್ಯನಿಗೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ಅವರು ಈಗ ಮಾಡುತ್ತಿರುವ ತಪ್ಪುಗಳಿಗೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ಅಷ್ಟರೊಳಗೆ ಕಾಲ ಮಿಂಚಿ ಹೋಗಿರುತ್ತದೆ. ನೀವು ಆ ಸಮಯದಲ್ಲಿ ಅವರ ಮರಳುವಿಕೆಗಾಗಿ ಕಾಯದೆ ನಿಮ್ಮ ಸ್ವಂತ ಬೆಳವಣಿಗೆಯತ್ತ ಗಮನಿಸಿ. ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಜೀವನದ ಮೇಲೂ ಈ ಸಂಬಂಧದ ಬಿರುಕು ಪರಿಣಾಮ ಬೀರಬಹುದು. ಮಾನಸಿಕವಾಗಿ ಶಾಂತಿ ಇಲ್ಲದಿದ್ದಾಗ ಕೆಲಸದ ಮೇಲೆ ಗಮನ ಹರಿಸುವುದು ಕಷ್ಟವಾಗುತ್ತದೆ. ಆದರೆ ಮಕರ ರಾಶಿಯವರೇ, ನಿಮ್ಮ ವೃತ್ತಿಯೇ ನಿಮ್ಮ ಶಕ್ತಿ. ಈ ನೋವನ್ನು ನಿಮ್ಮ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಿ. ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಸಾಧನೆಯನ್ನು ಕಂಡು ಬೆರಗಾಗುವಂತೆ ಬೆಳೆಯಿರಿ. ಮೌನವಾಗಿ ಕೆಲಸ ಮಾಡಿ ನಿಮ್ಮ ಯಶಸ್ಸು ಸದ್ದು ಮಾಡಲಿ. ಆಧ್ಯಾತ್ಮಿಕವಾಗಿ ಈ ಸಮಯವು ನಿಮ್ಮನ್ನು ತಿದ್ದಿಡುವ ಕಾಲವಾಗಿದೆ. ಇದುವರೆಗೂ ನೀವು ಭೌತಿಕ ಸುಖ ಮತ್ತು ಸಂಬಂಧಗಳಿಗಾಗಿ ಹಂಬಲಿಸಿದ್ದೀರಿ. ಈಗ ವಿಶ್ವವು ನಿಮ್ಮನ್ನು ನಿಮ್ಮೊಳಗಿನ ಶಕ್ತಿಯನ್ನು ಹುಡುಕಲು ಪ್ರೇರೇಪಿಸುತ್ತಿದೆ. ಏಕಾಂತವನ್ನು ಶಾಪವೆಂದು ಭಾವಿಸಬೇಡಿ, ಅದನ್ನು ವರವೆಂದು ಸ್ವೀಕರಿಸಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳಿ. ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಕೊನೆಯದಾಗಿ, ಒಂದು ಸಂಬಂಧವು ಅಂತ್ಯವಾಗುತ್ತಿದೆ ಎಂದರೆ ಅದು ನಿಮ್ಮ ಜೀವನದ ಅಂತ್ಯವಲ್ಲ, ಅದು ಕೇವಲ ಒಂದು ಅಧ್ಯಾಯದ ಮುಕ್ತಾಯ. ನಿಮ್ಮ ಜೀವನದ ಪುಸ್ತಕದಲ್ಲಿ ಇನ್ನೂ ಅನೇಕ ಸುಂದರ ಪುಟಗಳು ಬಾಕಿ ಇವೆ. ಯಾರು ನಿಮ್ಮನ್ನು ಅರ್ಧದಲ್ಲೇ ಬಿಟ್ಟು ಹೋಗುತ್ತಾರೋ ಅವರು ನಿಮ್ಮ ಜೀವನದ ಪೂರ್ಣ ಪ್ರಯಾಣಕ್ಕೆ ಯೋಗ್ಯರಲ್ಲ ಎಂದು ಭಾವಿಸಿ ನಿಮ್ಮ ಮೇಲೆ ನಂಬಿಕೆ ಇಡಿ. ಆ ಪರಮಾತ್ಮನ ಮೇಲೆ ಭರವಸೆ ಇಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಈ ಕಠಿಣ ಪರೀಕ್ಷೆಯಲ್ಲಿ ನೀವು ಜಯಶಾಲಿಯಾಗಿ ಹೊರಹೊಮ್ಮುತ್ತೀರಿ ಎಂಬ ವಿಶ್ವಾಸ ನಮಗಿದೆ. ಧೈರ್ಯದಿಂದಿರಿ, ಸತ್ಯದ ಹಾದಿ ಬಿಡಬೇಡಿ. ಈ ಕಷ್ಟದ ಸಮಯದಲ್ಲಿ ನೀವು ಆತಂಕಕ್ಕೆ ಒಳಗಾಗಬಾರದು. ಇನ್ನು ನಿಮ್ಮ ತಾಳ್ಮೆಯ ಪರೀಕ್ಷೆಯ ಕಾಲ. ನಿಮ್ಮ ನೀತಿಯುತ ಕೋಪದಿಂದ ತಪ್ಪು ಪದಗಳು ಹೊರಬರಲು ಬಿಡಬೇಡಿ. ಗ್ರಹಗಳ ಚಕ್ರ ಬದಲಾಗುವವರೆಗೂ ಶಾಂತವಾಗಿರುವುದು ನಿಮ್ಮ ದೊಡ್ಡ ಅಸ್ತ್ರ. ನಿಮ್ಮನ್ನು ಬಿಟ್ಟು ಹೋಗಲು ಬಯಸುವವರನ್ನು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಬೇಡಿ. ಒಂದೇ ಮರವು ಬೆಳೆಯಬೇಕಾದರೆ ಒಣಗಿದ ಎಲೆಗಳು ಉದುರಲೇಬೇಕು. ನೀವು ಜೀವನದಿಂದ ಹಳೆಯದು ಹೋದರೆ ಮಾತ್ರ ಹೊಸ ಮತ್ತು ನಿಜವಾದ ಸಂಬಂಧಗಳಿಗೆ ಜಾಗ ಸಿಗುತ್ತದೆ. ಸ್ನೇಹಿತರೆ, ವಿಶ್ವವು ನಿಮ್ಮಿಂದ ಏನನ್ನಾದರೂ ತೆಗೆದುಕೊಂಡರೆ ಅದು ನಿಮಗೆ ಇನ್ನೂ ಉತ್ತಮವಾದದನ್ನು ನೀಡಲು ಸಿದ್ಧವಾಗಿದೆ ಎಂದರ್ಥ. ಮಕರ ರಾಶಿಯವರೇ, ನೀವು ನೈಸರ್ಗಿಕವಾಗಿ ಶಿಸ್ತು ಮತ್ತು ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರು. ನೀವು ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಿದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಆ ಅತಿಯಾದ ಕಾಳಜಿಯೇ ಅವರಿಗೆ ಕಿರಿಕಿರಿಯಾಗಿ ಕಾಣಿಸುತ್ತಿದೆ. ನೀವು ಅವರ ಒಳ್ಳೆಯದಕ್ಕಾಗಿ ಹೇಳುವ ಮಾತುಗಳು ಅವರಿಗೆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತೆ ಭಾಸವಾಗುತ್ತಿದೆ. ಇದು ನಿಮ್ಮ ವ್ಯಕ್ತಿತ್ವದ ದೋಷವಲ್ಲ, ಬದಲಾಗಿ ಅವರ ಹಣೆಬರದಲ್ಲಿ ಬರೆಯಲ್ಪಟ್ಟಿರುವ ಬುದ್ಧಿಭ್ರಮಣೆಯ ಕಾಲ. ಮತ್ತೊಂದು ಮುಖ್ಯ ಅಂಶವೆಂದರೆ ಭಾವನಾತ್ಮಕ ಬ್ಲಾಕ್ಮೇಲ್. ನಿಮ್ಮನ್ನು ಬಿಟ್ಟು ಹೋಗಲು ಬಯಸುವವರು ನಿಮ್ಮ ಹಳೆಯ ತಪ್ಪುಗಳನ್ನು ಪದೇ ಪದೇ ನೆನಪಿಸಿ ನಿಮ್ಮನ್ನು ಅಪರಾಧಿ ಭಾವನೆಗಳಲ್ಲಿ ಮುಳುಗಿಸಲು ಪ್ರಯತ್ನಿಸುತ್ತಾರೆ.
ನೀವು ಅನುಭವಿಸಿದ ನೋವು, ಮಾಡಿದ ತ್ಯಾಗ ಎಲ್ಲವನ್ನು ಶೂನ್ಯ ಮಾಡಿ ನೀವು ಮಾಡಿದ ಒಂದು ಸಣ್ಣ ತಪ್ಪನ್ನು ಹಿಡಿದು ನಿಮ್ಮನ್ನು ಕೆಟ್ಟವರನ್ನಾಗಿ ಚಿತ್ರಿಸುತ್ತಾರೆ. ಇದು ಅವರ ಮನಸ್ಸಿನ ಮೇಲೆ ಆವರಿಸಿರುವ ನಕಾರಾತ್ಮಕ ಶಕ್ತಿಯ ಪ್ರಭಾವ. ಈ ಸಮಯದಲ್ಲಿ ನೀವು ಅವರ ಮಾತುಗಳಿಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿರುವುದು ಒಳ್ಳೆಯದು. ವಿಶ್ವವು ಒಂದು ಸಂಬಂಧವನ್ನು ಕಡಿದುಕೊಳ್ಳುವ ಮೊದಲು ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಗೊಳಿಸುತ್ತದೆ. ಇಂತಹ ಕಹಿ ಘಟನೆಗಳನ್ನು ಸೃಷ್ಟಿಸುತ್ತದೆ. ಮಕರ ರಾಶಿಯಾದ ನೀವು ಸಾಮಾನ್ಯವಾಗಿ ಬದಲಾವಣೆಯನ್ನು ದ್ವೇಷಿಸುತ್ತೀರಿ. ನೀವು ಸುಲಭವಾಗಿ ಯಾರನ್ನು ಬಿಟ್ಟುಕೊಡುವುದಿಲ್ಲ. ಅದಕ್ಕಾಗಿಯೇ ದೇವರು ಆ ಸಂಬಂಧದಲ್ಲಿ ಅತಿಯಾದ ಕಹಿಯನ್ನು ತುಂಬುತ್ತಿದ್ದಾನೆ. ಆ ಕಹಿ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಒಂದು ಹಂತದಲ್ಲಿ ನೀವೇ ಬೇಡಪ್ಪ ಈ ಸಂಬಂಧ ಎಂದು ದೂರ ಸರಿಯುವಂತೆ ಮಾಡುತ್ತದೆ. ಇದು ನಿಮ್ಮನ್ನು ಮುಂದಿನ ಸುಂದರ ಜೀವನಕ್ಕೆ ಸಿದ್ಧಗೊಳಿಸುವ ದೈವಿಕ ತಂತ್ರ. ಈ ಬೇರ್ಪಡುವಿಕೆಯ ಹಿಂದೆ ಆರ್ಥಿಕ ಕಾರಣಗಳು ಅಥವಾ ಸಾಮಾಜಿಕ ಅಂತಸ್ತಿನ ಬದಲಾವಣೆಗಳು ಸಹ ಇರಬಹುದು. ನೀವು ಕಷ್ಟಪಟ್ಟು ಸಂಪಾದಿಸಿದ ಗೌರವ ಅಥವಾ ಆಸ್ತಿಯ ಮೇಲೆ ಕಣ್ಣಿಟ್ಟಿರುವವರು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿರಬಹುದು. ನಿಮ್ಮ ಆತ್ಮೀಯರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆಗಳಿವೆ. ಮಕರ ರಾಶಿಯವರೇ, ನೀವು ಎಲ್ಲರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ರಹಸ್ಯಗಳು ಅಥವಾ ಆರ್ಥಿಕ ಸ್ಥಿತಿಯನ್ನು ಈ ಸಮಯದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸಂಬಂಧದ ನಡುವೆ ಮೂರನೇ ವ್ಯಕ್ತಿಯು ಕೇವಲ ದೈಹಿಕವಾಗಿ ಪ್ರವೇಶಿಸುವುದಿಲ್ಲ, ಬದಲಾಗಿ ಅವರ ಆಲೋಚನೆಗಳ ಮೂಲಕವೂ ಪ್ರವೇಶಿಸಬಹುದು. ನಿಮ್ಮ ಸಂಗಾತಿಯ ಮನಸ್ಸನ್ನು ಕೆಡಿಸುವ ಕೆಲಸ ನಿಮ್ಮ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದಲೇ ನಡೆಯುತ್ತಿರಬಹುದು. ಅವರು ನೀಡುವ ತಪ್ಪು ಸಲಹೆಗಳು ನಿಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸುತ್ತಿದೆ. ಈ ಸಮಯದಲ್ಲಿ ನೀವು ಜಗಳವಾಡುವುದಕ್ಕಿಂತ ಹೆಚ್ಚಾಗಿ ದೂರ ನಿಂತು ಪರಿಸ್ಥಿತಿಯನ್ನು ಗಮನಿಸಿ. ಮಕರ ರಾಶಿಯ ಅಧಿಪತಿಯಾದ ಶನಿ ದೇವರು ನಿಧಾನವಾಗಿ ಫಲ ನೀಡುವವನು. ಹಾಗಾಗಿ ಈ ಸಮಸ್ಯೆಗೂ ನಿಧಾನವಾಗಿ ಆದರೆ ಶಾಶ್ವತವಾದ ಪರಿಹಾರ ಸಿಗಲಿದೆ. ನಿಮ್ಮ ಆರೋಗ್ಯದ ಮೇಲೂ ಇದು ಪರಿಣಾಮ ಬೀರಬಹುದು. ಮಾನಸಿಕ ಒತ್ತಡದಿಂದಾಗಿ ನಿದ್ರೆ ಇಲ್ಲದಿರುವುದು ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಕಾಡಬಹುದು. ನೀವು ಮಾನಸಿಕವಾಗಿ ಕುಗ್ಗಿದರೆ ನಿಮ್ಮ ಶತ್ರುಗಳಿಗೆ ಅದು ಗೆಲ್ಲುವಂತೆ ಭಾಸವಾಗುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯ ಭಾಗ ಮಾಡಿ. ಮಕರ ರಾಶಿಯವರ ಬಲವೇ ಅವರ ತಾಳ್ಮೆ. ಆ ತಾಳ್ಮೆಯನ್ನು ಈಗ ಕಳೆದುಕೊಳ್ಳಬೇಡಿ. ಕೊನೆಯದಾಗಿ ಸಂಕಷ್ಟವು ನಿಮ್ಮನ್ನು ಒಬ್ಬ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸಲು ಬಂದಿದೆ. ಸಕ್ಕರೆ ಸವಿಯಾದ ಮಾತುಗಳ ಹಿಂದೆ ವಿಷವಿರಬಹುದು ಮತ್ತು ಕಹಿಯಾದ ಘಟನೆಗಳ ಹಿಂದೆ ಜೀವನದ ಸತ್ಯವಿರಬಹುದು ಎಂಬುದನ್ನು ನೀವೀಗ ಕಲಿಯುತ್ತಿದ್ದೀರಿ. ಈ ಪಾಠವು ನಿಮ್ಮ ಭವಿಷ್ಯದ ಏಳಿಗೆಗೆ ಪೂರಕವಾಗಿದೆ. ಯಾರು ನಿಮ್ಮನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುತ್ತಾರೋ ಅವರು ನಿಮ್ಮ ಜೀವನದ ಪೂರ್ಣ ಪ್ರಯಾಣಕ್ಕೆ ಯೋಗ್ಯರಲ್ಲ ಎಂದು ಭಾವಿಸಿ ನಿಮ್ಮ ಮೇಲೆ ನಂಬಿಕೆ ಇಡಿ. ಆ ಪರಮಾತ್ಮನ ಮೇಲೆ ಭರವಸೆ ಇಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಈ ಕಠಿಣ ಪರೀಕ್ಷೆಯಲ್ಲಿ ನೀವು ಜಯಶಾಲಿಯಾಗಿ ಹೊರಹೊಮ್ಮುತ್ತೀರಿ ಎಂಬ ವಿಶ್ವಾಸ ನಮಗಿದೆ. ಧೈರ್ಯದಿಂದಿರಿ. ಸತ್ಯದ ಹಾದಿ ಬಿಡಬೇಡಿ. ಈ ಕಷ್ಟದ ಸಮಯದಲ್ಲಿ ನೀವು ಆತಂಕಕ್ಕೆ ಒಳಗಾಗಬಾರದು. ಇದು ನಿಮ್ಮ ತಾಳ್ಮೆಯ ಪರೀಕ್ಷೆ. ಸ್ನೇಹಿತರೆ, ನಿಮ್ಮ ನೀತಿಯುತ ಕೋಪದಿಂದ ತಪ್ಪು ಪದಗಳು ಹೊರಬರಲು ಬಿಡಬೇಡಿ. ಗ್ರಹಗಳ ಚಕ್ರ ಬದಲಾಗುವವರೆಗೂ ಶಾಂತವಾಗಿರುವುದು ನಿಮ್ಮ ದೊಡ್ಡ ಅಸ್ತ್ರ. ನಿಮ್ಮನ್ನು ಬಿಟ್ಟು ಹೋಗಲು ಬಯಸುವವರನ್ನು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಬೇಡಿ. ಒಂದು ಮರವು ಬೆಳೆಯಬೇಕಾದರೆ ಒಣಗಿದ ಎಲೆ ಉದುರಲೇಬೇಕು. ನಿಮ್ಮ ಜೀವನದಿಂದ ಅಳೆಯದು ಹೋದರೆ ಮಾತ್ರ ಹೊಸ ಮತ್ತು ನಿಜವಾದ ಸಂಬಂಧಗಳಿಗೆ ಜಾಗ ಸಿಗುತ್ತದೆ. ವಿಶ್ವವು ನಿಮ್ಮಿಂದ ಏನನ್ನಾದರೂ ತೆಗೆದುಕೊಂಡರೆ ಅದು ನಿಮಗೆ ಇನ್ನೂ ಉತ್ತಮವಾದದನ್ನು ನೀಡಲು ಸಿದ್ಧವಾಗಿದೆ ಎಂದರ್ಥ. ಮಕರ ರಾಶಿಯವರೇ, ನೀವು ನೈಸರ್ಗಿಕವಾಗಿ ಶಿಸ್ತು ಮತ್ತು ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರು. ನೀವು ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತೀರಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಅತಿಯಾದ ಕಾಳಜಿ ಅವರಿಗೆ ಕಿರಿಕಿರಿಯಾಗಿ ಕಾಣಿಸುತ್ತದೆ. ನೀವು ಅವರ ಒಳ್ಳೆಯದಕ್ಕಾಗಿ ಹೇಳುವ ಮಾತುಗಳು ಅವರಿಗೆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತೆ ಭಾಸವಾಗುತ್ತಿದೆ. ಆದರೆ ಸ್ನೇಹಿತರೆ, ನಿಮ್ಮ ಸಂಬಂಧ ಕಳಚುತ್ತಿದೆ ಎಂದರೆ ಭಯಪಡಬೇಡಿ. ಹೊಸ ಸಂಬಂಧಕ್ಕೆ ಆದಿಯಾಗುತ್ತಿದೆ ಅನ್ನೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.